ಗೈಸ್, ನಾನು ನಿಮಗೆ ಇದು ಹೇಳಿದರೆ ನಂಬ್ತೀರಾ? ಲೈಕ್ ವೈ ಟಿ ಸ್ಟುಡಿಯೋ ಬಂದುಬಿಟ್ಟು ನಿಮಗೆ ಸಬ್ಸ್ಕ್ರೈಬರ್ಸ್ನ ಕೊಡ್ತಾ ಇದೆ ಅಂತ ಹೇಳಿದರೆ ನೀವು ನಂಬ್ತೀರಾ? ಆ್ಯಂಡ್ ಹಾಂ ಗೈಸ್, ವೈ ಟಿ ಸ್ಟುಡಿಯೋ 100% ನಿಮಗೆ ಸಬ್ಸ್ಕ್ರೈಬರ್ಸ್ ಏನಿದೆ ಕೊಡ್ತಾ ಇದೆ. ಸೊ ಅದನ್ನು ನಮಗೆ ಬಳಸ್ಕೊಳಕ್ಕೆ ಗೊತ್ತಿಲ್ಲ. ತುಂಬ ಜನಕ್ಕೆ ಇದು ಹೈಡಿನ್ ಏನು ಇಟ್ಟಿದೆ, ಹೈಡಲ್ಲಿ ಏನು ಇಟ್ಟಿದೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋದು, ಅದು ತುಂಬ ಜನಕ್ಕೆ ಬಂದುಬಿಟ್ಟು ಗೊತ್ತಿರಲ್ಲ. ಸೊ ಡೀಟೇಲ್ಸಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ನಾವು ಸಬ್ಸ್ಕ್ರೈಬರ್ಸ್ಗಳನ್ನ ತಗೊಳ್ಳೋದು, ಅದು ಯಾವುದು ಎಲ್ಲಿ ಹೈಡ್ ಆಗಿದೆ ವೈ ಟಿ ಸ್ಟುಡಿಯೋದಲ್ಲಿ. ಓಕೆನಾ? ಸೊ ಡೀಟೇಲ್ಸಾಗಿ ನೋಡಿ, ನೀವೂ ಆಗಲೇ ನಿಮಗೆ ಗೊತ್ತಾಗೋದು. ಸೊ ಇವತ್ತು ಎರಡು ಥರದ್ರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಾವು ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋದು. ಆ್ಯಂಡ್ ವೈ ಟಿ ಸ್ಟುಡಿಯೋನೇ ಯಾವ ಥರ ನಮಗೆ ಹೇಳ್ತಿದೆ ಇದನ್ನು ಮಾಡಿ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮಗೆ ತಾನಾಗೆ ಬಂದುಬಿಟ್ಟು ಸಿಗುತ್ತಂತೆ. ಆ್ಯಂಡ್ ತುಂಬ ಜನಕ್ಕೆ ಸಬ್ಸ್ಕ್ರೈಬರ್ಸ್ ನೀಡಿರುತ್ತೆ. ಸೊ ಇದು ನಾನು ಏನು ಹೇಳ್ಕೊಡ್ತೀನಿ, ವೈ ಟಿ ಸ್ಟುಡಿಯೋ ಏನು ಕೊಟ್ಟಿದೆ ಈ ಫ್ಯೂಚರ್ನ ಬಳಸ್ಕೊಂಡು ನೀವು ಈಸಿಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ? ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ನಿಮಗೆ ಆಗಲೇ ಬಂದುಬಿಟ್ಟು ಗೊತ್ತಾಗೋದು ಏನು ಎತ್ತ, ಯಾವ ಥರ ಮಾಡಬೇಕು, ಏನು ಎತ್ತ ಅಂತ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನೆಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟ್ನೇದು ಬಂದುಬಿಟ್ಟು ನಾನು ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ಅದು ಇರೋದು ಸೆಟ್ಟಿಂಗು. ಸೊ ವೈ ಟಿ ಸ್ಟುಡಿಯೋ ಏನಿದೆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಆ್ಯಂಡ್ ಹಾಂ ಗೈಸ್, ಈ ವೈ ಟಿ ಸ್ಟುಡಿಯೋದಲ್ಲಿ ಏನಿದೆ ಅದನ್ನು ಬಂದುಬಿಟ್ಟು ಏನು ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಲ್ವ ಆ ಟೈಮಲ್ಲೇ ಬಂದುಬಿಟ್ಟು ಈ ಸೆಟ್ಟಿಂಗ್ನ ಮಾಡಬೇಕು. ಆಗನೇ ನಿಮಗೆ ಬಂದುಬಿಟ್ಟು ಸಬ್ಸ್ಕ್ರೈಬರ್ಸ್ ಸಿಗೋದು. ಯಾಕಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇಲ್ಲಿ ನಾನು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ವೀಡಿಯೋಸ್ ಬಂದುಬಿಟ್ಟು ಇದೆ, ತುಂಬ ವೀಡಿಯೋಸ್ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಇದರಲ್ಲಿ ನನಗೆ ಈ ವಿಡಿಯೋದಲ್ಲಿ 580 ಕಮೆಂಟ್ಸ್ ಇದೆ. ಓಕೆನಾ? ನಾನು ಅಂದ್ಕೊಂಡಿದ್ದರೆ ನನಗೆ 580 ಸಬ್ಸ್ಕ್ರೈಬರ್ಸ್ ಸಿಗ್ತಾಯಿದ್ವು ಇದೊಂದು ವೀಡಿಯೋದಲ್ಲಿ. ಓಕೆನಾ? ನಾನು ಏನಾದರೂ ಸೆಟ್ಟಿಂಗ್ನ ಆನ್ ಮಾಡ್ತಾಯಿದ್ದೆ. ಓಕೆನಾ? ನಾನು ಸೆಟ್ಟಿಂಗ್ನ ಆನ್ ಮಾಡಿಲ್ಲ, ಆ ಕಾರಣಕ್ಕೋಸ್ಕರ ನನಗೆ ಅಷ್ಟು ಸಬ್ಸ್ಕ್ರೈಬರ್ಸ್ ಏನು ಸಿಗಲಿಲ್ಲ. ಎಷ್ಟು ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಈ ವಿಡಿಯೋದಿಂದ ನೋಡೋಣ. ನನಗೆ ಈ ವಿಡಿಯೋದಿಂದ ಸಿಕ್ಕಿರೋ ಸಬ್ಸ್ಕ್ರೈಬರ್ಸ್ ಎಷ್ಟಂತ ಚೆಕ್ ಮಾಡೋಣ ಒಂದು ಸಲ. ಸೊ ನನಗೆ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಟೋಟಲಿ ಬಂದುಬಿಟ್ಟು ಇದರಲ್ಲಿ ಯೂನಿಕ್ ಓವರ್ ವ್ಯೂ ಅಲ್ಲಿ ನೋಡೋಣ. ವಾಚ್ ಟೈಮ್ ಸಬ್ಸ್ಕ್ರೈಬರ್ಸು, ನೀವು ಇಲ್ಲಿ ಸಬ್ಸ್ಕ್ರೈಬರ್ಸ್ ನೋಡೋದಾದರೆ 41 ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ. ನಾನು ಬೇಕಿದ್ದರೆ ನಾನು ಆ ಸೆಟ್ಟಿಂಗ್ನ ಆನ್ ಮಾಡಿದ್ದಿದ್ರೆ ಏನಾದರೂ ನನಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಸಿಗ್ತಾಯಿತ್ತು, 580. ಅಟ್ಲೀಸ್ಟ್ 580 ಇಲ್ಲ ಅಂದ್ರೂ ಇದರಲ್ಲಿ ಅಟ್ಲೀಸ್ಟ್ ನನಗೆ 300-350 ಸಬ್ಸ್ಕ್ರೈಬರ್ಸ್ ಆದರೂ ಸಿಗ್ತಾಯಿದ್ವು. ಏನಕ್ಕೆ, ಏನು ರೀಸನಿಗೆ? ಸಿಂಪಲಿ ನಾನು ಇದೇ ವಿಡಿಯೋನ ಓಪನ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ? ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್ ನಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ಮೋರ್ ಆಪ್ಷನ್ ನಮಗೆ ಕಾಣಿಸ್ತಿದೆ. ಓಕೆನಾ? ಸೊ ಇಲ್ಲಿ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಮಗೆ ಬಂದುಬಿಟ್ಟು ಒಂದು ಆಪ್ಷನ್ ಸಿಗುತ್ತೆ. ಏನು ಆಪ್ಷನು? ಸೊ ನಮಗೆ ಬಂದುಬಿಟ್ಟು ಕಮ್ಯುನಿಟಿ ಆಪ್ಷನ್ ಸಿಗುತ್ತೆ. ಇದರಲ್ಲೇ ಇರೋದು ನಮ್ಮದು ಹೈಡಿನ್ ಸೆಟ್ಟಿಂಗು. ಓಕೆನಾ? ಸೊ ಸಿಂಪಲಿ ನಾವೇನು ಮಾಡೋಣ, ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡೋಣ. ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ನಮಗೆ ಇಲ್ಲಿ ಇನ್ವೈಟ್ ಕೊಲಾಬ್ರೇಟ್ ಅಂತ ಇದೆ. ಅದಾದಮೇಲೆ ಕಮೆಂಟು, ಶೋ ಲೈಕು, ರಿಮಿಕ್ಸ್ ಅಂತ ಇದೆ. ಸೊ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು? ನಮಗೆ ಕ್ಲಿಕ್ ಮಾಡಬೇಕಾಗಿರೋದು ಸಿಂಪಲಿ ಕಮೆಂಟ್ ಆಪ್ಷನ್ ಮೇಲೆ. ಈ ಕಮೆಂಟ್ ಆಪ್ಷನ್ ಇದೆ, ಇಲ್ಲಿ ಆರೋ ಬಟನ್ ಇದೆ, ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲೇ ಬಂದುಬಿಟ್ಟು ನಮಗೆ ಹೈಡ್ ಆ್ಯಂಡ್ ಸೆಟ್ಟಿಂಗ್ ಇರೋದು. ಓಕೆನಾ? ಏನಂದರೆ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ನೋಡಿ ನಮಗೆ ಕಾಮೆಂಟ್ ಮಾಡರೇಷನ್ ಅಂತ ಇದೆ. ಸೊ ಸಿಂಪಲಿ ನಮಗೆ ಇದರಲ್ಲಿ ಏನಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದರಲ್ಲಿ ನಾನು ಬಂದುಬಿಟ್ಟು ಬೇಸಿಕ್ ಇಟ್ಟಿಲ್ಲ, ಸ್ಟ್ರಿಕ್ಟಲ್ಲೇ ಇಟ್ಟಿದ್ದೀನಿ. ನಾರ್ಮಲ್ ನೀವು ಬೇಸಿಕಲ್ಲೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಅದು ಆದಮೇಲೆ ಇಲ್ಲಿ ಬಂದುಬಿಟ್ಟು ಹೂ ಕ್ಯಾನ್ ಕಾಮೆಂಟ್ ಅಂತ ಇದೆಯಲ್ವಾ, ಸೊ ಇಲ್ಲೇನಿದೆ ಎನಿವನ್ ಅಂತ ಇದೆ. ಓಕೆನಾ? ಸೊ ನಾವೇನು ಮಾಡಬೇಕು, ಇದ್ರ ಮೇಲೆ ಎನಿವನ್ ಅಂತ ಎನಿವನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಬಂದುಬಿಟ್ಟು ಎನಿವನ್ ಅಂತ ಸೆಲೆಕ್ಟೆಡ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಮೇಲೆ. ಓಕೆನಾ? ಇದರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀನಿ ನಾನು ನಿಮಗೆ. ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದೇನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಆ್ಯಂಡ್
ಇಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಟೈಮ್ 1 ಡೇ ಅಂತ ಇದೆ. ಸೊ ಎನಿ ಡ್ಯೂರೇಷನ್ ಅಂತ ಇದು ಕೊಟ್ಬಿಡಿ, ಓಕೆನಾ. ಸೊ ಇದು ಕೊಟ್ಟಾದಮೇಲೆ ಸಿಂಪಲ್ಲಿ ಇದರಿಂದ ನಮಗೆ ಏನು ಬೆನಿಫಿಟ್ಸ್ ಆಗುತ್ತಂದರೆ ನೋಡಿ, ನಾನು ಬೇರೆ ಚಾನಲ್ನ ಓಪನ್ ಮಾಡಿಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ನಿಮಗೆ ತೋರಿಸ್ಬಿಡ್ತೀನಿ. ನಾವು ಯೂಟ್ಯೂಬ್ ಓಪನ್ ಮಾಡ್ಕೊಂಡಿದ್ದೀವಿ, ಓಕೆನಾ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಸರ್ಚ್ ಮಾಡ್ಕೊಳ್ತೀನಿ ನಂದು ನೇಮು, ಓಕೆನಾ. ನಂದು ನೇಮ್ ಸರ್ಚ್ ಮಾಡ್ಕೊಂಡಾಗ ನೋಡಿ ನಂದು ವಿಡಿಯೋ ಬಂದುಬಿಟ್ಟು ಶೋ ಆಗ್ತಿದೆ. ಸೊ ಆ ಸೆಟ್ಟಿಂಗ್ ನಾವು ಯಾವ ವಿಡಿಯೋಗೆ ಮಾಡಿದ್ವಿ, ಸೊ ಆ ಸೆಟ್ಟಿಂಗ್ ಬಂದುಬಿಟ್ಟು ನಾವು ಒಂದು ವಿಡಿಯೋಗೆ ಮಾಡಿದ್ವಿ. ಅದು ಯಾವುದು ವಿಡಿಯೋ ಲೈಕ್ ಅದಕ್ಕೆ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಇತ್ತು. ಯಾವ ವಿಡಿಯೋ, ಮೇ ಬಿ ಇದೇ ವಿಡಿಯೋ ಅನಿಸುತ್ತೆ, ಇದು ಇಲ್ಲಾಂದರೆ ಇದು ಯಾವುದೋ ಒಂದು, ಇದು ಎರಡರಲ್ಲಿ ಯಾವುದೋ ಒಂದು ವಿಡಿಯೋ. ಒಂದು ಸಲ ಬ್ಯಾಕ್ ಬಂದು ನೋಡೋಣ. ಓಕೆ, YT ಸ್ಟುಡಿಯೋದು ಅಲ್ವಾ. ಸೊ YT ಸ್ಟುಡಿಯೋದು ಎಲ್ಲಿ ಹೋಯಿತು, ಅದರಲ್ಲಿ ನಾವು ಮಾಡಿದ್ವಿ. ಓಕೆ, ಇಲ್ಲಿ ಇದು ಸಿಕ್ತು 9 ಡೇಸ್. ಸೊ ಇದೆಲ್ಲ ಇದು ಈ ವಿಡಿಯೋದಲ್ಲಿ ನಾವು ಆ ಸೆಟ್ಟಿಂಗ್ನ ಮಾಡಿದ್ವಿ, ಓಕೆನಾ. ಈ ಸೆಟ್ಟಿಂಗ್ನ ನಾವು ಈ ವಿಡಿಯೋದಲ್ಲಿ ಮಾಡಿದ್ವಿ. ಟೋಟಲಿ ಎಷ್ಟು ಕಮೆಂಟ್ಸ್ ಇದೆ, 580 ಕಮೆಂಟ್ಸ್ ಇದೆ. ಸೊ ಈಗ ಅಂದ್ಕೊಳ್ಳಿ, ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ಗೆ. ಈಗ ನಾನು ಕಮೆಂಟ್ ಮಾಡಬೇಕು ಈ ಚಾನಲ್ಗೆ ಅಂದರೆ ನೋಡಿ, ನಮ್ಮದು ಬಂದುಬಿಟ್ಟು ಇಲ್ಲಿ ಕಮೆಂಟದು ಇಲ್ಲಿ ಏನು ಶೋ ಆಗ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಡೀಟೇಲ್ ಆಗಿ. ಓನ್ಲಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಓನ್ಲಿ ಕಮೆಂಟ್ ಅಂತ ಇದಿದೆ, ಓಕೆನಾ. ಸೊ ಈಗ ಏನು ಮಾಡ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ, ಕಮೆಂಟ್ ಮಾಡೋಕ್ಕೋಸ್ಕರ, ಓಕೆನಾ, ಕಮೆಂಟ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಅವ್ರ ಮೈಂಡ್ ಚೇಂಜ್ ಆಗಿಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನಮಗೆ ಬಂದುಬಿಟ್ಟು ಏನಾಗುತ್ತೆ, ಇಲ್ಲಿ ಕಮೆಂಟದು ಆಪ್ಷನ್ ಸಿಗುತ್ತೆ. ಸೊ ನಾನು ಒಂದ್ಸಲ ರಿಫ್ರೆಶ್ನ ಮಾಡ್ತೀನಿ. ಸೊ ಒಂದ್ಸಲ ನಾವು ಸಬ್ಸ್ಕ್ರೈಬ್ ಮಾಡಿದ್ವಲ್ವ, ಸೊ ರಿಫ್ರೆಶ್ನ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ನಮಗೆ ಆ್ಯಡ್ ಕಮೆಂಟು ಆಪ್ಷನ್ ಸಿಗ್ತಾ ಇದೆ. ಸೊ ಇದರಿಂದ ನಮಗೆ ಏನು ಬೆನಿಫಿಟ್ಟು, ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಡೋದ್ರಿಂದ ಆಡಿಯನ್ಸ್ ಬಂದುಬಿಟ್ಟು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ, ಇದರಿಂದನೂ ನಿಮಗೆ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ, ಓಕೆನಾ. ಸೊ ಇನ್ನೊಂದು ಬಂದುಬಿಟ್ಟು ಹೇಳಿದ್ನಲ್ಲ, ಇದು ಬಂದುಬಿಟ್ಟು ಮೇನು ಜೆನ್ಯೂನ್ ಆಗಿ ನಾವು ಮಾಡೋದು, ಸಬ್ಸ್ಕ್ರೈಬರ್ಸ್ ನಾವು ಗೇನ್ ಮಾಡೋದು ಜೆನ್ಯೂನ್ ಆಗಿ, ಓಕೆನಾ. ಸೊ ಇದು ಆದಮೇಲೆ ಗೈಸ್ ಯಾರ್ದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ವ್ಯೂಸ್ ಬರಲ್ಲ, ಸೊ ಇದು ಕಮೆಂಟ್ಸ್ದು ಬಂದುಬಿಟ್ಟು ವರ್ಕ್ ಆಗಲ್ಲ, ಅಷ್ಟು ಕಮೆಂಟ್ಸ್ ಬರಲ್ಲ, ಕಮ್ಮಿ ಕಮೆಂಟ್ಸ್ ಬರುತ್ತೆ ಅನ್ನೋರು ಅವ್ರು ಏನು ಮಾಡಿ ಅಂದರೆ ಸಿಂಪಲ್, ಈಗ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಅಂದ್ಕೊಳ್ಳಿ, ಇದು ನಂದೇ ಚಾನಲ್ಲು, ಓಕೆನಾ. ನಂದೇ ಚಾನಲ್ ಓಪನ್ ಮಾಡಿ ಇಟ್ಟಿದ್ದೀನಿ, ಓಕೆನಾ. ನಂದೇ ಚಾನಲ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಂದು ಚಾನಲ್ದು ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ 3 ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ನ ಮಾಡ್ಕೊಳ್ತೀನಿ. ಕಾಪಿ ಲಿಂಕ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಮ್ಮದು ನೋಟ್ಬುಕ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ನೋಟ್ಬುಕ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಲಿಂಕ್ ಏನಿದೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನಾನೇನು ಮಾಡ್ತೀನಿ, ಇಲ್ಲಿ ಸ್ಪೇಸ್ ಕೊಡ್ತೀನಿ, ಓಕೆನಾ. ನಮ್ಮ ಲಿಂಕ್ನ ಪೇಸ್ಟ್ ಮಾಡಿದ್ದೀವಿ. ಅದಾದಮೇಲೆ ಈಗ ನಾವೇನು ಮಾಡೋಣ, ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ www.youtube.com, ಓಕೆನಾ. youtube.com ಏನಿದೆ ಅದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ ಏನಿದೆ ಅದು ನಂದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಎಲ್ಲಿದೆ, ಇಲ್ಲಿ ನೋಡಿ, ಡೆಸ್ಕ್ಟಾಪ್ ಸೈಟಲ್ಲಿ ಯೂಟ್ಯೂಬ್ನ ಓಪನ್ ನಂದು ಏನಿದೆ ಮಾಡ್ಕೊಳ್ತೀನಿ. ಮಾಡ್ಕೊಂಡಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಈಗ ಸೊ ಗೈಸ್ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡಬೇಕು, ನಮ್ಮದು ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು, ಓಕೆನಾ. ನಮ್ಮದು ಡಿಸ್ಕ್ರಿಪ್ಷನ್ ಅಂದರೆ ನೋಡಿ ಇಲ್ಲಿ, ಓಕೆನಾ. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಾರಿ, ಇಲ್ಲಿ ನಮ್ಮದು ಡಿಸ್ಕ್ರಿಪ್ಷನಲ್ಲಿ ಮೋರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನೋಡಿ ನಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು, ಇಲ್ಲಿ www.com ಅಂತ ಹಾಕಿಬಿಟ್ಟು ಹಿನಾ ಕ್ರಿಯೇಟರ್ ಅಂತ ಇದೆ. ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನನ್ನ ಪೇಜ್ ಬಂದುಬಿಟ್ಟು ಓಪನ್ ಆಗುತ್ತೆ, ಓಕೆನಾ. ಓಪನ್ ಆದಾಗ ನೋಡಿ ಇದು ನಮ್ಮದು ಲಿಂಕ್ ಬಂದುಬಿಟ್ಟು ಇಲ್ಲಿ ಇದೆ, ಮೇಲ್ ಇದೆ, ಓಕೆನಾ. ಸೊ ಮೇಲ್ ಇದ್ದಾಗ ಈಗ ನಮಗೆ ಏನು ಮಾಡಬೇಕು, ಇದನ್ನು ನಾವು ಕಾಪಿ ಮಾಡ್ಕೋಬೇಕು, ಓಕೆನಾ. ಇಲ್ಲಿ ನಮ್ಮದು ಏನಿದೆ ಇಲ್ಲಿ ಕಾಪಿ ಆಪ್ಷನ್, ಇದ್ರ ಮೇಲೆ ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಗೂಗಲ್ ಮೇಲೆ, ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕಾಪಿ ಆಪ್ಷನ್ ಇದೆ ಆ್ಯಂಡ್ ನಮ್ಮದು ಚಾನೆಲ್ ನೇಮ್ ಇದೆ, ಓಕೆನಾ. ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ, ಓಕೆನಾ. ಕಾಪಿ ಮಾಡ್ಕೊಂಡಾದ್ಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಈಗ ನಮಗೆ ಮಾಡಬೇಕಾಗಿರೋದು ಒಂದೇ ಕೆಲಸ. ಈಗ ಬ್ಯಾಗ್ ಬರೋಣ. ಬ್ಯಾಗ್ ಬಂದಾದಮೇಲೆ ಮತ್ತೆ ನೋಟಲ್ಲಿ ಪೇಸ್ಟ್ ಮಾಡೋಣ ಇದನ್ನು, ಓಕೆನಾ. ಪೇಸ್ಟ್ ಮಾಡಾದಮೇಲೆ ನೀವು ಇಲ್ಲಿ ನೋಡ್ಬೋದು, ನೋಟಿಸ್ನ ಮಾಡ್ಬೋದು, ಓಕೆನಾ. ಏನು ನೋಟಿಸ್ ಮಾಡ್ಬೋದು, ಎರಡರಲ್ಲಿ ಡಿಫ್ರೆನ್ಸ್ ಏನಂತ.
ಒಂದಲ್ಲಿ ಬಂದುಬಿಟ್ಟು ಇಲ್ಲಿ hpt.youtube.com/hinaCreator 0.4 ಇದೆ. ಆ್ಯಂಡ್ ಇನ್ನೊಂದು hpt.www.youtube.com ಇದೆ, ಹಿನಾ ಕ್ರಿಯೇಟರ್ ಅಂತ ಇದೆ. ಸೊ ಈಗ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇದು ಎರಡರಲ್ಲೂ ಏನು ಡಿಫ್ರೆನ್ಸ್ ಅಂದರೆ, ನಿಮ್ಗೆ ಯಾವ ಥರ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂದರೆ, ಸಿಂಪಲಿ ನಾವೀಗ ಮೊದಲನೇ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಲಿಂಕ್ನ ಓಪನ್ ಮಾಡ್ಕೊಳ್ತೀನಿ. ಈಗ ಓಪನ್ ಅಂತ ಇಲ್ಲಿ ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಇಲ್ಲಿ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಪನ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮ್ಮದು ಬಂದುಬಿಟ್ಟು ಡೈರೆಕ್ಟ್ ಬಂದುಬಿಟ್ಟು ಯೂಟ್ಯೂಬ್ ಓಪನ್ ಆಗ್ತಾ ಇದೆ. ಡೈರೆಕ್ಟ್ ಓಪನ್ ಆದಾಗ ಆ್ಯಂಡ್ ಡೈರೆಕ್ಟ್ ನಾವು ಇಲ್ಲಿಂದ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂದ್ಕೊಳ್ಳಿ. ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡಿದಾಗ ಆಗ ಯೂಟ್ಯೂಬ್ ಬಂದುಬಿಟ್ಟು ಆ ಸಬ್ಸ್ಕ್ರೈಬ್ನ ರಿಮೂವ್ ಮಾಡಿಬಿಡುತ್ತೆ. ಏನಕ್ಕಂದರೆ ಆಗ ಗೊತ್ತಾಗುತ್ತೆ ಯೂಟ್ಯೂಬ್ಗೆ, ನೀವು ಲಿಂಕ್ನ ಶೇರ್ ಮಾಡಿಬಿಟ್ಟು ಏನಾಗಿದೆ ಲಿಂಕ್ ಶೇರ್ ಮಾಡಿಬಿಟ್ಟು ನಿಮ್ಮದು ಸಬ್ಸ್ಕ್ರೈಬರ್ ಆಗಿದೆ ಅಂತ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಆಗ ರಿಮೂವ್ ಮಾಡಿಬಿಡುತ್ತೆ ಯೂಟ್ಯೂಬೇ ಆಟೋಮೆಟಿಕ್ಲಿ. ಸೊ ಈಗ ನಾವು ಎರಡನೇದು ಬಂದುಬಿಟ್ಟು ಇದು ಎರಡನೇದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ, ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿಂದ ಕಾಪಿ ಮಾಡ್ತೀನಿ, ಇದನ್ನು ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಂದು ಬಂದುಬಿಟ್ಟು ಚಾನೆಲ್ ಬಂದುಬಿಟ್ಟು ಓಪನ್ ಆಗಿ ಬಂದಿದೆ, ಓಕೆನಾ. ಆ್ಯಂಡ್ ಇಲ್ಲಿ ಯಾವ ಥರ ಬಂದಿದೆ ಚಾನೆಲ್, ಇಲ್ಲಿ ಸರ್ಚ್ ಆಗಿಬಿಟ್ಟು ಬಂದಿದೆ. ಸೊ ಆ ಲಿಂಕ್ ಓಪನ್ ಮಾಡಿದಾಗ ಯಾವ ಥರ ನಮ್ಮದು ಬಂದಿತ್ತು ಚಾನೆಲ್ಲು, ಆ ಲಿಂಕ್ ಓಪನ್ ಮಾಡಿದಾಗ ಬಂದುಬಿಟ್ಟು ನಂದು ಡೈರೆಕ್ಟ್ ಚಾನೆಲ್ ಓಪನ್ ಆಗಿತ್ತು. ಆ್ಯಂಡ್ ಈ ಲಿಂಕ್ ಓಪನ್ ಮಾಡಿದಾಗ ಏನಾಯಿತು, ನಂದು ಸರ್ಚಲ್ಲಿ ಬಂದುಬಿಟ್ಟು ಆಮೇಲೆ ನನ್ನ ಚಾನೆಲ್ ಓಪನ್ ಆಗಿದೆ. ಸೊ ಅದು ಡೈರೆಕ್ಟಾಗಿ ಲಿಂಕ್ನ ಓಪನ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಚಾನೆಲ್ ವಿಸಿಟ್ ಆದಾಗ, ಆಗ ಸಬ್ಸ್ಕ್ರೈಬ್ ಆದಾಗ ಯಾರಾದರೂ ಅದು ಯೂಟ್ಯೂಬ್ ಬಂದುಬಿಟ್ಟು ಡೈರೆಕ್ಟಾಗಿ ರಿಮೂವ್ ಮಾಡಿಬಿಡುತ್ತೆ, ಓಕೆನಾ. ಯಾಕಂದರೆ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ಯೂಟ್ಯೂಬ್ಗೆ. ಸೊ ಈ ಥರ ಬಂದುಬಿಟ್ಟು ಯಾರಾದರೂ ಓಪನ್ ಮಾಡಿ ನಿಮ್ಮದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಆಗ ಯೂಟ್ಯೂಬಿಗೆ ಗೊತ್ತಾಗಲ್ಲ. ಯಾಕಂದರೆ ನೀವು ಇಲ್ಲಿ ಸರ್ಚಲ್ಲಿ ಇದೆಯಲ್ವಾ, ಸೊ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾರಂತ ಯೂಟ್ಯೂಬಿಗೆ ಆಗ ಗೊತ್ತಾಗುತ್ತೆ. ಸೊ ನಿಮಗೆ ಏನು ಮಾಡಬೇಕು, ಆ ಲಿಂಕ್ನ ಯೂಸ್ ಮಾಡಬೇಕು. ಯಾವ ಲಿಂಕ್ನ, ಕ್ರೌಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಕ್ರೌಮ್ ಬ್ರೌಸರಲ್ಲಿ ಬಂದುಬಿಟ್ಟು ಯೂಟ್ಯೂಬ್ನ ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡಿ, ಅದಾದಮೇಲೆ ನಿಮ್ಮ ಚಾನಲ್ ನೇಮ್ನ ಸರ್ಚ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಕೊಟ್ಟಿರೋ ಪ್ರಾಸೆಸ್ಸಲ್ಲಿ ಅದನ್ನು ಕಾಪಿ ಮಾಡ್ಕೊಳ್ಳಿ ಆ ಲಿಂಕ್ನ. ಅದಾದಮೇಲೆ ನಿಮ್ಗೆ ಏನು ಮಾಡಬೇಕು, ನಿಮಗೆ ಸಬ್ಸ್ಕ್ರೈಬರ್ ಸಿಗಬೇಕಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಟೆಲಿಗ್ರಾಮಲ್ಲಿ, ಓಕೆನಾ. ಸೊ ಯಾರೆಲ್ಲ ಇಲ್ಲಿ ಕಮೆಂಟ್ಸ್ ಮಾಡ್ತೀರಾ, ಸೊ ಅವ್ರಿಗೆ ಕಮೆಂಟ್ ಬ್ಯಾಕ್ ಮಾಡಿಬಿಟ್ಟು ನೀವು ಟೆಲಿಗ್ರಾಮಲ್ಲಿ ಏನು ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಬದಲಲ್ಲ ಅಂತ ಹೇಳಿಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ನ ಪಡ್ಕೋಬೋದು. ಆ್ಯಂಡ್ ನಿಮ್ಗೆ ಯಾರೆಲ್ಲ ಗೊತ್ತಿದ್ದಾರೆ ಅವ್ರಿಗೂ ಕೂಡ ನೀವು ಲಿಂಕ್ಗಳನ್ನ ಕಳಿಸ್ಬೋದು. ಇಲ್ಲಿ ಟೆಲಿಗ್ರಾಮಲ್ಲೂ ಕೂಡ ಯಾರೆಲ್ಲ ಸಪೋರ್ಟ್ ಮಾಡೋರಿದ್ದಾರೆ ಅವ್ರಿಗೆ ಹತ್ರನೂ ಬಂದುಬಿಟ್ಟು ನೀವು ಕೇಳ್ಬೋದು, ಓಕೆನಾ. ಗೊತ್ತಾಯ್ತಲ್ಲ. ಸೊ ಈ ಥರ ಬಂದುಬಿಟ್ಟು ಲಿಂಕ್ನ ನೀವು ಕಾಪಿ ಮಾಡ್ಕೋಬೋದು, ಓಕೆನಾ. ಸೊ ಈ ಥರ ಸರ್ಚಲ್ಲಿ ಬಂದುಬಿಡುತ್ತೆ ಈಸಿಲಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.